ವೀಕ್ಷಕರೇ ನಮಸ್ಕಾರ. ದ ಫ್ಯೂಚರ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೈಜ ಘಟನೆ ಆಧಾರಿತ ಒಂದು ಭಯಾನಕ ಸುದ್ದಿಯನ್ನು ತಿಳಿಯೋಣ. ಸಾಮಾನ್ಯವಾಗಿ ಹೊಸ ಜೀವನದ ಪ್ರಾರಂಭವೇ ಹೊಸ ಊರಿಗೆ ಕಾಲಿಟ್ಟ ಗಳಿಗೆಯಿಂದ ಆರಂಭಗೊಳ್ಳುತ್ತದೆ. ಇದೇ ರೀತಿ ಕುಂದಾಪುರದ ಪುಟ್ಟ ಗ್ರಾಮದಲ್ಲಿದ್ದ ಸುಮಂತ್ ತನ್ನ PUC ಶಿಕ್ಷಣವನ್ನು ಪೂರ್ಣಗೊಳಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ನಗರದ ಒಂದು ಪ್ರಸಿದ್ಧ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರ್ಪಡೆಯಾಗುತ್ತಾನೆ. ಮನೆ ಮತ್ತು ಕಾಲೇಜಿನ ನಡುವೆ ದೈನಂದಿನ ಪ್ರಯಾಣ ಕಷ್ಟಕರವಾಗುತ್ತಿದ್ದರಿಂದ ತಾತ್ಕಾಲಿಕವಾಗಿ ಮಂಗಳೂರಿನಲ್ಲಿರುವ ಸಂಬಂಧಿಕರ ಮನೆಯಲ್ಲಿ ತಂಗಿರುತ್ತಾನೆ. ಮುಂದೆ ಅದೇ ಕಾಲೇಜಿನಲ್ಲಿದ್ದ ಹೇಮಂತ್ ಮತ್ತು ರಕ್ಷಿತ್ ಎಂಬಿಬ್ಬರೊಡನೆ ಸ್ನೇಹ ಬೆಳೆಯುತ್ತದೆ. ಆ 3 ಮಂದಿ ಸೇರಿ ಕಾಲೇಜ್ ಮುಂಭಾಗದಲ್ಲಿದ್ದ ಒಂದು ಅಪಾರ್ಟ್ಮೆಂಟ್ನ ಫ್ಲ್ಯಾಟನ್ನು ಬಾಡಿಗೆ ಪಡೆದು ವಾಸಿಸಲು ತೀರ್ಮಾನಿಸುತ್ತಾರೆ. ಈ ಮೂಲಕ ದೈನಂದಿನ ಪ್ರಯಾಣ ಸುಲಭವಾಗಿ ಸ್ವತಂತ್ರ ಜೀವನಕ್ಕೆ ಕಾಲಿಡುತ್ತಾರೆ. ಫ್ಲ್ಯಾಟ್ ಪಡೆದ ಆರಂಭದಲ್ಲಿ ಎಲ್ಲವೂ ಸಹಜವಾಗಿಯೇ ಇರುತ್ತಿತ್ತು. ಆದರೆ ಬರುತ್ತಾ ಅಲ್ಲಿನ ಅಸಲಿ ಸತ್ಯಗಳು ಸಂಕೇತವಾಗಿ ಕಾಣತೊಡಗಿಸಿತು. ಒಂದು ದಿನ ರಾತ್ರಿ ಸುಮಾರು 11:45 ಸಮಯ 3 ಜನ ಯುವಕರು ಮಲಗಿರುತ್ತಾರೆ. ಅಚಾನಕ್ಕಾಗಿ ಹೇಮಂತ್ಗೆ ನಿದ್ರೆಯಿಂದ ಎಚ್ಚರವಾಗುತ್ತದೆ. ಕಣ್ಣು ತೆರೆದಾಗ ಯಾವುದೋ ಒಂದು ನೆರಳು ಅವನ ಕಣ್ಣೆದುರು ಸರಿದಂತೆ ಭಾಸವಾಯಿತು. ಸ್ವಲ್ಪ ಸಮಯದ ನಂತರ ಒಂದು ಧ್ವನಿ ಅವನ ಹೆಸರು ಕರೆದಂತೆ ಕೇಳಿಸಿತು. ಆಗ ಗಾಬರಿಗೊಂಡು ಸುಮಂತ್, ನೀನೇನಾದರೂ ಹೇಳಿದೀಯಾ ಎಂದು ಕೇಳುತ್ತಾನೆ. ಆದರೆ ಉಳಿದವರು ಗಾಢ ನಿದ್ರೆಯಲ್ಲಿದ್ದ ಕಾರಣ ಯಾವುದೇ ಉತ್ತರ ನೀಡಲಿಲ್ಲ. ಆ ಭಯದ ಮಧ್ಯೆಯೂ ಎಲ್ಲವೂ ಭ್ರಮೆ ಎಂದು ತಿಳಿದು ತನಗೆ ತಾನೇ ಧೈರ್ಯ ತುಂಬಿಕೊಂಡು ಮಲಗಿದ. ಮರುದಿನ ಕಾಲೇಜ್ ಮುಗಿಸಿ ಸುಮಂತ್ ಒಬ್ಬನೇ ತಮ್ಮ ಫ್ಲ್ಯಾಟ್ಗೆ ಬರುತ್ತಿದ್ದಾಗ ರಸ್ತೆ ದಾಟುತ್ತಿರುವ ಸಮಯದಲ್ಲಿ ಜೋರಾಗಿ ಬಂದ ಸ್ಕೂಟರ್ನೊಂದಿಗೆ ಸಣ್ಣ ಅಪಘಾತವಾಗುತ್ತದೆ. ಅದೇ ರಾತ್ರಿಯಲ್ಲಿ ಹೇಮಂತ್ ಮತ್ತು ರಕ್ಷಿತ್ ಫುಡ್ ಪಾರ್ಸೆಲ್ ತರಲು ಹೋಟೆಲ್ಗೆ ಹೊರಡಿ ಹಿಂದಿರುಗಿ ಬರುವಾಗ ರಸ್ತೆ ಬದಿಯಲ್ಲಿದ್ದ ನಾಯಿಯೊಂದು ಒಮ್ಮೆಲೆ ಅಡ್ಡ ಬಂದಿದ್ದರಿಂದ ಅವರ ಬೈಕ್ಗೆ ಅಪಘಾತವಾಗುತ್ತದೆ. ಅಷ್ಟರೊಳಗೆ ಎಲ್ಲವೂ ಸಹಜವಾಗಿಯೇ ತೋಚಿತು. ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಮೂವರಿಗೂ ಗಾಯವಾದಿದ್ದು ಎಡಗೈನ ಒಂದೇ ಕಡೆಯಲ್ಲಿ. ಎಲ್ಲರೂ ಇದನ್ನು ಕೋಇನ್ಸಿಡೆಂಟ್ ಎಂದು ತಿಳಿದುಕೊಂಡರು. ಆದರೆ ಸುಮಂತ್ಗೆ ಇದು ಏನೋ ಸಂಕೇತವನ್ನು ನೀಡುತ್ತಿರುವಂತೆ ಭಾಸವಾಯಿತು. 3 ದಿನಗಳ ನಂತರ ರಾತ್ರಿ ಸುಮಾರು 2 ಗಂಟೆಗೆ ರಕ್ಷಿತ್ ಜೋರಾಗಿ ಕಿರುಚುತ್ತಾನೆ. ಸುಮಂತ್ ಮತ್ತು ಹೇಮಂತ್ ಒಮ್ಮೆಲೆ ಎದ್ದು ಗಡಿಬಿಡಿಯಿಂದ ಲೈಟ್ ಸ್ವಿಚ್ ಆನ್ ಮಾಡಿದಾಗ ಅವರು ನೋಡಿದ ದೃಶ್ಯ ಬೆಚ್ಚಿ ಬೀಳಿಸುವಂತಿತ್ತು. ರಕ್ಷಿತ್ ಕಿಚನ್ನಲ್ಲಿ ನೆಲದ ಮೇಲೆ ಕುಳಿತು ಕಿರುಚಾಡುತ್ತಿದ್ದ. ಆಗ ಅವನು ಕೂಗುತ್ತಾ, ಯಾರೋ ನನ್ನನ್ನು ಹಾಸಿಗೆಯಿಂದ ಎಳೆಯಲಾರಂಭಿಸಿದರು. ಯಾರೆಂದೂ ಕಾಣಿಸಲಿಲ್ಲ. ಬರೀ ಒಂದು ನೆರಳಷ್ಟೇ ಗೋಚರವಾಗಿತ್ತು ಎಂದನು. ಸುಮಂತ್ ಅವನ ಕೈಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ಆಗ ರಕ್ಷಿತ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದ ಬೆರಳುಗಳ ಗುರುತುಗಳು ಸ್ಪಷ್ಟವಾಗಿ ಕಾಣುತ್ತಿತ್ತು. ಈ ಘಟನೆಯಿಂದ ಭಯಗೊಂಡ ಮೂವರು ಬೆಳಿಗ್ಗೆವರೆಗೂ ಮಲಗಲಾರದೆ ಭೀತಿಯಿಂದ ಒಟ್ಟಿಗೆ ಕುಳಿತಿದ್ದರು. ಈ ವಿಷಯದಿಂದ ಆತಂಕಗೊಂಡ ಮೂವರು ಮರುದಿನ ಬೆಳಿಗ್ಗೆ ಕೆಳಮಹಡಿಯಲ್ಲಿ ವಾಸಿಸುತ್ತಿರುವ ಕುಟುಂಬವೊಂದರಲ್ಲಿ ವಿಚಾರಿಸುತ್ತಾರೆ. ಅದೇ ಫ್ಲ್ಯಾಟ್ನಲ್ಲಿ ಸುಮಾರು 2 ವರ್ಷಗಳ ಹಿಂದೆ ದಂಪತಿಗಳು ವಾಸ ಮಾಡುತ್ತಿದ್ದರು. ಸಂತೋಷದಿಂದಿದ್ದ ಕುಟುಂಬದಲ್ಲಿ ಒಂದು ದಿನ ಅನುಮಾನಾಸ್ಪದವಾಗಿ ತುಂಬಾ ಭೀಕರ ಕೊಲೆ ಸಂಭವಿಸಿತು. ಈ ಘಟನೆಯಲ್ಲಿ ಗಂಡನ ಶವ ಕೋಣೆಯಲ್ಲಿ ಪತ್ತೆಯಾಗಿದ್ದು, ಹೆಂಡತಿಯನ್ನು ಹಾಲ್ನ ಗೋಡೆಗೆ ಹೊಡೆದು ಕೊಲ್ಲಲ್ಪಟ್ಟ ಸ್ಥಿತಿಯಲ್ಲಿ ಕಂಡುಬಂದಿತು. ಹೆಂಡತಿಯ ಶವ ಸಿಕ್ಕ ಸ್ಥಳದಲ್ಲಿ ಗೋಡೆಯ ಮೇಲೆ ರಕ್ತದ ಕಲೆಗಳು
ಸ್ಪಷ್ಟವಾಗಿ ತಟ್ಟಿಕೊಂಡಿದ್ದವು. ಈ ಕೊಲೆಯನ್ನು ಕಂಡು ಇಡೀ ಮಂಗಳೂರಿನ ಜನರೇ ಒಮ್ಮೆ ಬೆಚ್ಚಿ ಬಿದ್ದಿದ್ದರು. ಆದರೆ ಇನ್ನೂ ಕೂಡ ಈ ಕೇಸ್ ಅಂತ್ಯವಾಗದೆ ಅನ್ಸಾಲ್ವ್ಡ್ ಕೇಸ್ ಆಗಿಯೇ ಉಳಿದು ಬಿಟ್ಟಿತು. ಅದಾದ ಬಳಿಕ ಆ ಫ್ಲ್ಯಾಟ್ ಖಾಲಿಯಾಗಿಯೇ ಉಳಿದಿತ್ತು. ಈ ವಿವರ ಕೇಳಿದ ಆ ಮೂವರು ಖಚಿತಪಡಿಸಿಕೊಳ್ಳಲು ತಮ್ಮ ಫ್ಲ್ಯಾಟ್ಗೆ ತೆರಳಿ ಗೋಡೆಯತ್ತ ಬಹಳ ಗಮನಹರಿಸಿ ನೋಡುತ್ತಾರೆ. ಆಗ ಅವರ ಕಣ್ಣಿಗೆ ಬಿದ್ದದ್ದು ಕೆಂಪು ಬಣ್ಣದ ಕಲೆ. ಅದರ ಸುತ್ತಲಿದ್ದ ಪೇಂಟನ್ನು ಬ್ಲೇಡ್ನಿಂದ ತೆಗೆದಾಗ ಅಲ್ಲಿ ಸ್ಪಷ್ಟವಾಗಿ ರಕ್ತದ ಗುರುತು ಗೋಚರಿಸುತ್ತಿತ್ತು. ನಂತರ ಸುಮಂತ್ ತನ್ನ ಗೆಳೆಯನ ಸಹಾಯ ಪಡೆದು 2 ವರ್ಷದ ಹಿಂದಿನ ದಿನಪತ್ರಿಕೆಗಳನ್ನು ಸಂಗ್ರಹಿಸಿ ಪರಿಶೀಲಿಸಿದಾಗ ಒಂದು ವಿಷಯದ ಮೇಲೆ ಕಣ್ಣು ಹಾಯಿಸುವನು. ಅದರಲ್ಲಿ ಉಲ್ಲೇಖವಿರುವ ಹತ್ಯೆಯ ಸುದ್ದಿ ಲೇಖನಗಳು ಪತ್ತೆಯಾಗುತ್ತದೆ. ಘಟನೆಯ ಸ್ಥಳ, ಫ್ಲ್ಯಾಟ್ ನಂಬರ್, ಡೇಟ್ ಎಲ್ಲವೂ ಹೊಂದಾಣಿಕೆಯಾಗುತ್ತದೆ. ಇದಾದ ಬಳಿಕ ಆ ಮೂವರು ತಕ್ಷಣವೇ ಮನೆ ಖಾಲಿ ಮಾಡಿ ಬೇರೆ ಕಡೆ ಸ್ಥಳಾಂತರ ಆಗುತ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇಂತಹ ಥ್ರಿಲ್ಲಿಂಗ್ ಅನುಭವ ಪಡೆಯಲು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.